ಎಲ್ರಿಗೂ ನಮಸ್ಕಾರ. ನಾನು ಸ್ಮಿತಾ ಕೆರಳದಿಂದ ವ್ಲಾಗಿಂಗ್ ಮಾಡ್ತಿದ್ದೇನೆ. ಇವತ್ತು ನಾನು ನಿಮಗೆ ಆಂಡ್ರೂಸ್ ಫಾರ್ಮಿಗೆ ಕರ್ಕೊಂಡು ಹೋಗ್ತಿದ್ದೇನೆ. ಬನ್ನಿ, ಇಲ್ಲಿ ನಾವು ಸ್ಟ್ರಾಬೆರಿ ಪಿಕ್ಕಿಂಗ್ ಮಾಡ್ತಾ ಇದ್ದೇವೆ. ಎಂಟರ್ ಮಾಡಲಿಕ್ಕೆ ನೀವು $17.50 ಪೇ ಮಾಡಬೇಕು. ಮತ್ತು ಸ್ಟ್ರಾಬೆರಿ ಬಾಸ್ಕೆಟ್ ಬೇಕಾದರೆ ಅದಕ್ಕೆ $2 ಮನೆಯಿಂದ ಬೇಕಾದರೂ ನೀವು ತರ್ಬೋದು. ಮತ್ತು ಸ್ಟ್ರಾಬೆರೀಸ್ ನೀವು ಎಷ್ಟು ಪಿಕ್ ಮಾಡ್ತೀರಾ ಅದನ್ನು ವೇ ಮಾಡಿ ನೀವು ನಂತರ ವಾಪಸ್ ಬರೋವಾಗ ಪೇಮೆಂಟ್ ಮಾಡಬೇಕು. ಈ ಫಾರ್ಮ್ ಸಾಧಾರಣ 165 ಎಕರೆ ದೊಡ್ಡ ಜಾಗ ಇದು. ಇಲ್ಲಿ ಎಲ್ಲ ಉಂಟು, ವಾಕಿಂಗ್ ಟ್ರೈಲ್ಸ್ ಉಂಟು, ವ್ಯಾಗನ್ ರೈಡ್ಸ್ ಉಂಟು, ಪ್ಲೇ ಗ್ರೌಂಡ್, ಪೆಟ್ಟಿಂಗ್ ಝೂ ಉಂಟು, ಸ್ಟ್ರಾಬೆರೀಸ್ ತುಂಬ ಟೈಪ್ ಇದು, ವೆಜಿಟೇಬಲ್ಸ್ ಉಂಟು, ಫ್ಲವರ್ಸ್ ಎಲ್ಲ ಉಂಟು. ಇಲ್ಲಿ ನೋಡಿ ಪೆಟ್ಟಿಂಗ್ ಝೂ ಚಿಕ್ಕ ಒಂದು ಗೂಡಾಗೆ ಉಂಟು. ಇಲ್ಲಿ ಡಕ್ಸ್ ಅನ್ನು ಇಟ್ಟಿದ್ದಾರೆ. ಇಲ್ಲಿ ನಮಗೆ ಹತ್ತಿರದಲ್ಲಿ ವ್ಯಾಗನ್ ಕಾಣಿತು. ಸೊ ಸ್ಟ್ರಾಬೆರಿ ಫಾರ್ಮ್ ಸ್ವಲ್ಪ ದೂರ ಉಂಟಂತ ವ್ಯಾಗನಲ್ಲಿ ಕೂತ್ಕೊಂಡಿದ್ದೇವೆ ನಾವು. ಅದು ತುಂಬ ವೆಯ್ಟ್ ಮಾಡಿದೆವು, ಡ್ರೈವರ್ ಬರಲಿಲ್ಲ. ಅದಕ್ಕೆ ನಾವು ಈಗ ವ್ಯಾಗನಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೇವೆ. ನಡಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಿನ್ನೆ ಮಳೆ ಬಂದಿತ್ತು, ಇವತ್ತು ಕೂಡ ಮಳೆ ಬರ್ತಾ ಉಂಟು. ಸ್ವಲ್ಪ ನೀರೆಲ್ಲ ತುಂಬಿ ಸ್ವಲ್ಪ ಗಲೀಜುಂಟು, ನಮ್ಮ ಶೂವೆಲ್ಲ ಹಾಳಾಗ್ಬೋದು. ಇಲ್ಲಿ ನೋಡಿ ನಮಗೆ ಕೋಳಿ ಗೂಡು ಸಿಕ್ಕಿತ್ತು. ನೋಡಿ ಎಷ್ಟು ಕೋಳಿ ಉಂಟು ನೋಡಿ. ಮಕ್ಕಳಿಗೆ ಖುಷಿ ಆಯಿತು, ಇದು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ನೋಡಿ. ಸೊ ಅದು ಖುಷಿ ಆಯಿತು ನೋಡಿ. ಇಲ್ಲಿ ಪಾಂಡ್ ಒಂದುಂಟು, ಪಾಂಡಲ್ಲಿ ನಮಗೆ ಲೋಟಸ್ ಫ್ಲವರ್ಸ್ ನೋಡಲಿಕ್ಕೆ ಸಿಕ್ಕಿತ್ತು. ತುಂಬ ಖುಷಿ ಆಯ್ತು ಇದನ್ನು ನೋಡಿ, ಎಷ್ಟು ಚೆಂದ ಉಂಟು. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು, ಚೆಂದ ಕಾಣ್ತಾ ಇತ್ತು ಲೋಟಸ್. ಇದು ಸ್ಟ್ರಾಬೆರಿ ಫೀಲ್ಡ್. ದೂರದಿಂದ ನೋಡುವಾಗ ನಮಗೆ ಸ್ಟ್ರಾಬೆರಿ ಕಾಣಲೇ ಇಲ್ಲ. ಅದರ ಹತ್ತಿರ ಹೋದರೆ ಪ್ರತಿಯೊಂದು ಗಿಡದಲ್ಲಿ ಸ್ಟ್ರಾಬೆರಿ ತುಂಬಿದೆ. ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ನೋಡಿ ಎಷ್ಟು ಸ್ಟ್ರಾಬೆರೀಸ್ ಉಂಟು ನೋಡಿ. ಮತ್ತು ಕಲರ್ ಕೂಡ ನೋಡಿ, ಕೆಂಪು ಕೆಂಪು ಸ್ಟ್ರಾಬೆರೀಸ್. ಇದನ್ನು ನೀವು ಎಷ್ಟು ಬೇಕಾದರೆ ಇಲ್ಲಿ ತಿನ್ಬೋದು. ನೀವು ಬಾಸ್ಕೆಟಲ್ಲಿ ಫುಲ್ ಮಾಡ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ನೀವು ಸ್ಟ್ರಾಬೆರಿ ಪಿಕ್ಕಿಂಗಿಗೆ ಹೋದರೆ ನಿಮ್ಮ ಬ್ಯಾಗಲ್ಲಿ ಸ್ವಲ್ಪ ನೀರು ಮತ್ತು ಒಂದು ಬಾಕ್ಸ್ ಇಡಿ, ಯಾಕಂದರೆ ಇದನ್ನು ತೊಳೆದು ತಿನ್ಬೇಕು ನೋಡಿ. ಸೊ ನಾವು ಒಂದು ಬಾಕ್ಸ್ ಮತ್ತು ನೀರಿನ ಬಾಟಲ್ ತಂದಿದ್ದೆವು. ಸೊ ಎಷ್ಟು ಬೇಕಾದರೆ ಸ್ಟ್ರಾಬೆರಿ ಇಲ್ಲಿ ತಿನ್ಬೋದು. ಅದು ಫ್ರೀಯಾಗಿ ಸ್ಟ್ರಾಬೆರಿ ತಿನ್ಬೋದು ನೀವು. ಸೊ ಇಟ್ಸ್ ಅ ಗುಡ್ ಪ್ಲ್ಯಾನ್. ಮತ್ತು ಸ್ಟ್ರಾಬೆರಿ ತುಂಬ ಸ್ವೀಟ್ ಇತ್ತು, ಎಲ್ಲ ಸ್ಟ್ರಾಬೆರಿ ಸ್ವೀಟ್ ಇತ್ತು. ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಫೀಲ್ಡ್. ಇಟ್ಸ್ ಅ ಬಿಗ್ ಫೀಲ್ಡ್. ಎಲ್ರಿಗೂ ಸ್ಟ್ರಾಬೆರಿ ತೆಗಿಲಿಕ್ಕೆ ಖುಷಿ ಆಯಿತು, ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ. ಸ್ಟ್ರಾಬೆರಿ ಸ್ವತಃ ತೆಗೆದು ಬಾಸ್ಕೆಟಲ್ಲಿ ಹಾಕೋದು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಸ್ಟ್ರಾಬೆರಿಯನ್ನು ತೆಗೆಯುವಾಗ ಒಳ್ಳೆ ಸ್ಟ್ರಾಬೆರಿಯೇ ನೀವು ತೆಗಿರಿ, ಯಾಕಂದರೆ ಈ ಸ್ಟ್ರಾಬೆರೀಸ್ ಜಾಸ್ತಿ ದಿನ ಉಳಿಯೋದಿಲ್ಲ. ಫ್ರಿಜ್ಜಲ್ಲಿಟ್ಟರು ಅದು ಹಾಳಾಗ್ತದೆ, ಯಾಕಂದರೆ ಪೆಸ್ಟಿಸೈಡ್ಸ್ ಇಲ್ಲಿ ಕಮ್ಮಿ ಹಾಕ್ತಾರೆ. ಸೊ ಸ್ಟ್ರಾಬೆರೀಸ್ ಎಲ್ಲ ತೆಗೆದು ನಾವು ನಮ್ಮ ಬಾಸ್ಕೆಟ್ ಎಲ್ಲ ಫುಲ್ ಮಾಡಿದೆವು. ಅದರ ನಂತರ ಇಲ್ಲಿ ನಮಗೆ ವ್ಯಾಗನ್ ಕಾಣಿತು, ಅದರಲ್ಲಿ ಕೂತ್ಕೊಂಡು ನಾವು ಮುಂದೆ ರಾಸ್ಬೆರೀಸ್, ಬ್ಲೂಬೆರೀಸ್ ಮತ್ತು ಪ್ಯಾರ್ಸ್ ಇದೆಲ್ಲ ಉಂಟಂತೆ. ಫ್ಲವರ್ ಫೀಲ್ಡ್ ಕೂಡ ಉಂಟಂತೆ. ಸೊ ಅಲ್ಲಿ ನಾವು ಹೋಗ್ತಿದ್ದೇವೆ. ನೀವು ನೀರು ತರಲಿಲ್ಲ ಅಂದರೆ ಇಲ್ಲಿ ಹತ್ತಿರ ನೀರು ಇಟ್ಟಿದ್ದಾರೆ. ಸೊ ಇಲ್ಲಿ ವಾಶ್ ಮಾಡಿ ಕೂಡ ನೀವು ತಿನ್ಬೋದು ಇದನ್ನು. ಇದು ನೋಡಿ ಮುಂದೆ ಟ್ರ್ಯಾಕ್ಟರ್, ಈ ವ್ಯಾಗನನ್ನು ಅದು ಎಳಿತಾ ಉಂಟು. ಮಕ್ಕಳಿಗೆ ಖುಷಿ ಆಯ್ತಿದ್ದು. ಒಂಥರ ಊರಲ್ಲೆಲ್ಲ ಈಗ ಟ್ರ್ಯಾಕ್ಟರ್ ಇರ್ತದಲ್ಲ ಹಾಗೆ. ಎಷ್ಟು ದೊಡ್ಡ ಏರಿಯಾ ನೋಡಿ. ಆಯ್ತೀಗ ನಾವು ಟ್ರ್ಯಾಕ್ಟರಿಂದ ಇಳಿದು ಇಲ್ಲಿ ಪಾರ್ಕ್ ಎಲ್ಲ ಉಂಟು. ಸೊ ಅಲ್ಲಿ ಈಗ ಮಕ್ಕಳು ಆಟ ಆಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆಂದ ಉಂಟು ನೋಡಿ. ಈ ಪಾರ್ಕಲ್ಲಿ ಸ್ಲೈಡ್ ಉಂಟು, ಟ್ವಿನ್ ಸ್ವಿಂಗ್ಸ್ ಉಂಟು, ಮತ್ತು ಟ್ರ್ಯಾಕ್ಟರ್ ಥರ ಒಂದಿಟ್ಟಿದ್ದಾರೆ. ಮಕ್ಕಳಿಗೆ ಅದರಲ್ಲಿ ಹತ್ತಿ ಫೋಟೋ ತೆಗಿಲಿಕ್ಕೆ ಒಳ್ಳೆಯದಾಯಿತು. ಮಕ್ಕಳೇನು, ನಾವು ಅದರಲ್ಲಿ ಕೂತ್ಕೊಂಡು ಫೋಟೋ ತೆಗೆದು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕ್ಯಾಸಲ್ ಥರ ಮಾಡಿದ್ದಾರೆ, ಅದರಲ್ಲಿ ಮೆಟ್ಲತ್ತಿ ಮೇಲೆ ಹೋಗ್ಬೋದು. ಮತ್ತು ಹುಲ್ಲೆಲ್ಲ ರೋಲ್ ಮಾಡಿಟ್ಟಿದ್ದಾರೆ. ಮಕ್ಕಳು ಅದರ ಮೇಲೆ ಹೋಗಿ ಆಟ ಆಡ್ತಾಯಿದ್ರು. ನೆಕ್ಸ್ಟ್ ನಾವೀಗ ಪೆಟ್ಟಿಂಗ್ ಝೂಗೆ ಹೋಗ್ತಾ ಇದ್ದೇವೆ. ಪೆಟ್ಟಿಂಗ್ ಝೂ ಅಲ್ಲಿ ನೋಡಿ, ಫಸ್ಟ್ ನಾವು ಕೋಳಿಗಳ ಹತ್ರ ಹೋದೆವು. ಇದಕ್ಕೆ ನೀವು ಫುಡ್ ಹಾಕ್ಬೋದು. ಅಲ್ಲಿ ಒಂದು ಬಾಕ್ಸ್ ಉಂಟು, 25 ಸೆಂಟ್ ಹಾಕಿದರೆ ಒಂದು ಕಪ್ ಹೋಲ್ಡರ್ ಉಂಟು, ಅದರಲ್ಲಿ ಆ ಫುಡ್ ಬರ್ತದೆ ಮತ್ತು ನೀವು ಫೀಡ್ ಮಾಡ್ಬೋದು. ಇಲ್ಲಿ ಗೋಟ್ಗಳು ಕೂಡ ಉಂಟು ಮತ್ತು ಲಾಮ ಕೂಡ ಉಂಟು. ಫೀಡಿಂಗ್ ಟೈಮ್ ಆಯ್ತು ಇಲ್ಲಿ. ಸೊ ಫುಡ್ ಹಾಕಲಿಕ್ಕೆ ಬರ್ತಾ ಇದ್ದಾನೆ. ಅವ್ರಿಗೆ ಗೊತ್ತುಂಟು ಎಲ್ಲಿ ಫುಡ್ ಹಾಕ್ತಾನಂತ. ಸೊ ಅವ್ರು ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ನೀವು ನೋಡ್ಬೋದು. ದಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮಕ್ಕಳಿಗಂತೂ ಖುಷಿ ಆಯಿತು. ಇದನ್ನು ಕೂಡ ನೀವು ಫೀಡ್ ಮಾಡ್ಬೋದು. ಸೇಮ್ ವೇ 25 ಸೆಂಟ್ ಹಾಕಿದರೆ ಫುಡ್ ಬರ್ತದೆ. ಇಲ್ಲಿ ಹಂದಿಗಳು ಕೂಡ ಇವೆ, ಇಲ್ಲಿ ನೀವು ನೋಡ್ಬೋದು. ಮತ್ತು ಮಕ್ಕಳೆಲ್ಲ ಈಗ ಈ ಗೋಟ್ಗಳಿಗೆ ಫೀಡ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನನಗಂತೂ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ. ಸೊ ಶಿ ಈಸ್ ಎಂಜಾಯಿಂಗ್. ಎಲ್ಲರೂ ಬ್ಯುಸಿ ಆಗಿದ್ದಾರೆ ಫೀಡ್ ಮಾಡಲಿಕ್ಕೆ.
ಯಾಕಂದರೆ ಹೀಗೆಲ್ಲ ನಮಗೆ ಸಿಗೋದಿಲ್ಲ ನೋಡಿ. ಸಮ್ಮರಲ್ಲೇ ನಮಗೆ ಸಿಗೋದು ಹೀಗೆ ಪೆಟ್ಟಿಂಗ್ ಝೂ ಹೋಗಲಿಕ್ಕೆಲ್ಲ. ಬಟ್ ದಿಸ್ ಫಾರ್ಮ್ ಇಸ್ ರಿಯಲಿ ಗುಡ್. ಇಲ್ಲಿ ಎಲ್ಲ ಉಂಟು. ವೆಜಿಟೇಬಲ್ಸ್ ಉಂಟು, ಫ್ರೂಟ್ಸ್ ಉಂಟು, ಫ್ಲವರ್ಸ್ ಉಂಟು, ಮಕ್ಕಳಿಗೆ ಆಡಲಿಕ್ಕೆ ಆ್ಯಕ್ಟಿವಿಟೀಸ್ ಪಾರ್ಕ್ ಉಂಟು, ಪೆಟ್ಟಿಂಗ್ ಝೂ ಉಂಟು. ಸೊ ಇಟ್ಸ್ ಅ ಫುಲ್ ಡೇ ಆ್ಯಕ್ಟಿವಿಟಿ. ಇಲ್ಲಿ ಹಿಂದೆ ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ. ಇದು ಸಹ ಈ ಫಾರ್ಮದ್ದೇ ಏರಿಯಾ. ಎಷ್ಟು ದೊಡ್ಡ ಏರಿಯಾ ಉಂಟು ನೋಡಿ. ಇಲ್ಲಿ ಪ್ಯಾರ್ಸ್ ಇದು ಟ್ರೀಸ್ ಉಂಟು. ಸೊ ಪ್ಯಾರ್ಸ್ ರೆಡಿ ಆಗುವಾಗ ನೀವು ಇಲ್ಲಿ ಪಿಕ್ ಮಾಡಲಿಕ್ಕೆ ಬರ್ಬೋದು. ಇಲ್ಲಿ ಡೇಲಿಯಾಗಳನ್ನು ನೆಟ್ಟಿದ್ದಾರೆ ನೋಡಿ. ಈ ಡೇಲಿಯಾ ಫ್ಲವರ್ಸನ್ನು ಇಲ್ಲಿ ಮಾರ್ತಾರೆ. ಫುಲ್ಲಿಗೆ ಲೈನ್ ಕಲರ್ಫುಲ್ ಡೇಲಿಯಾಸ್. ಜಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆಗಿದಷ್ಟೇ. ಸೊ ಅದಕ್ಕೆ ನಿಮಗೆ ಜಾಸ್ತಿ ಇಲ್ಲಿ ಕಾಣ್ತಾ ಇಲ್ಲ. ನೋಡಿ ಎಷ್ಟು ಚಂದ ಉಂಟು ನೋಡಿ. ಡಬಲ್ ಕಲರ್ ಡೇಲಿಯಾ, ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್ ಡೇಲಿಯಾ ಇಲ್ಲಿ ಉಂಟು. ಇದು ವೆಹಿಕಲ್ ಉಂಟಲ್ಲ, ಈಗ 4:30 ಆಯಿತು. ಎಲ್ಲರನ್ನೂ ಇನ್ನು ಹೊರಗೆ ಕಳಿಸ್ಲಿಕ್ಕೆ ಆ ವೆಹಿಕಲ್ ಸುತ್ತಾಡ್ತಾ ಉಂಟು. ಯಾಕಂದರೆ 4:30 ಆಯಿತು. ಈಗೆಲ್ಲ ನಾವು ಹೊರಗೆ ಬರಬೇಕು. ಈ ನಾವು ಸ್ಟ್ರಾಬೆರಿ ಪಿಕ್ ಮಾಡಿದ್ದೇವಲ್ಲ ಅದನ್ನು ವೇ ಮಾಡಿ ಇನ್ನು ಪೇಮೆಂಟ್ ಇಲ್ಲಿ ಮಾಡಬೇಕು. ಇಲ್ಲಿ ಅವರದ್ದು ಬೇಕ್ರಿ ಕೂಡ ಉಂಟು. ಸ್ಟ್ರಾಬೆರಿ ತೆಗೆದು ಕೂಡ ಇಟ್ಟಿದ್ದಾರೆ. ಈ ಬಾಸ್ಕೆಟನ್ನು ನೀವು ತಗೊಂಡು ಹೋಗ್ಬೋದು. ಅವರ ಫಾರ್ಮಿದ್ದೇ ಸ್ಟ್ರಾಬೆರಿ ಇದು. ಇಲ್ಲಿ ನಿಮಗೆ ಹನಿ ಸಿಗ್ತದೆ, ಕುಕ್ಕೀಸ್ ಸಿಗ್ತದೆ, ಸ್ವಲ್ಪ ವೆಜಿಟೇಬಲ್ಸನ್ನು ಇಟ್ಟಿದ್ದಾರೆ. ಯಾವುದುಂಟು ಆ ವೆಜಿಟೇಬಲ್ಸನ್ನು ಇಟ್ಟಿದ್ದಾರೆ. ಮತ್ತು ಇಲ್ಲಿ ವೈನರಿ ಕೂಡ ಉಂಟು ಅವರದ್ದು. ಸೊ ವೈನ್ಸ್ ಕೂಡ ಸಿಗ್ತದೆ ಇಲ್ಲಿ. ಸ್ಟ್ರಾಬೆರೀಸ್ ಇಲ್ಲಿ ಪರ್ ಪೌಂಡಿಗೆ $4 ಏನೋ ಚಾರ್ಜ್ ಮಾಡಿದರು. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ವರ್ತ್ ಇಟ್. ತುಂಬ ಸ್ವೀಟ್ ಉಂಟು. ಎಲ್ಲ ಸ್ಟ್ರಾಬೆರಿ ಸ್ವೀಟ್ ಉಂಟು. ಈ ಫಾರ್ಮ್ ಇದು ಎದುರೇ ಕಾರ್ನ್ ಫೀಲ್ಡ್ ಉಂಟು. ಎಷ್ಟು ಚಂದ ಉಂಟು ನೋಡಿ. ತುಂಬ ಸೀನಿಕ್ ಉಂಟು ಇದು ಪ್ಲೇಸ್. ಇವತ್ತಿನ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.